ಇವತ್ತು ಪರ್ಕೆ ಮಂಜಣ್ಣರ ಒಂದು ಪ್ರೋತ್ಸಾಹದಿಂದ ನಮ್ಮೂರಿನ ಕ್ಲೀನಿಂಗ್ ಪ್ರೊಸೆಸ್ ಇವತ್ತು ಅಡಿಪಾಯವನ್ನು ಹಾಕಿದ್ದೇವೆ. ನಮ್ಮೂರಿನ ಹುಡುಗರು ಎಷ್ಟು ಎಂತೂಸಿಯಾಸ್ಟಿಕ್ ಆಗಿದ್ದಾರೆ ಅಂದ್ರೆ, ಈಗ ಹಬ್ಬ ಬರುತ್ತೆ ನಮ್ದು ಇನ್ನೊಂದು 20 ದಿವಸದಲ್ಲಿ ಕರಿಯಮ್ಮನ ಹಬ್ಬ. ಅಷ್ಟರೊಳಗೆ ಊರ್ ಹೆಂಗಿರ್ಬೇಕು ಅಂದ್ರೆ ಒಳ್ಳೆ ಸಿಟಿ ಇದ್ದಂಗಿರ್ಬೇಕು, ಆ ತರ ಮಾಡ್ಬೇಕು ಅಂತ ನಮ್ಮ ಹುಡುಗರೆಲ್ಲ ಪ್ಲಾನ್ ಮಾಡಿದ್ದಾರೆ. ಆ ರೀತಿ ನಾವು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಇವತ್ತು ಪ್ರಿಲಿಮಿನರಿ ಮೀಟಿಂಗ್ ಗೆ ನಾನು ಕರೆದಿದ್ರಿ. ಇವತ್ತು ಯಾಕೆ ಶುರು ಮಾಡ್ಬೋದು ಅಂತ ಇವತ್ತೇ ಶುರು ಮಾಡಿದ್ವಿ. ಅದ್ರ ಸಹಕಾರ ಪ್ರತಿಯೊಬ್ರು ಊರಿನ ಪ್ರಮುಖರು ಇರ್ಬೋದು, ಒಂದು ಸಣ್ಣ ಹುಡುಗರಿಂದ ದೊಡ್ಡ ಹುಡುಗರವರೆಗೂ ಇದಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇವತ್ತು ಸುಮ್ನೆ ಅಲ್ಲಿ ಮೀಟಿಂಗ್ ಬಂದಿದ್ದ ಜನ ಮಾತ್ರ ಸೇರ್ಕೊಂಡಿದ್ದಾರೆ. ನಾಳೆ ಅಷ್ಟೊತ್ತಿಗೆ ಸುಮಾರು ಊರಾಗಿರೋ ಹತ್ತಕ್ಕೆ ಇರೋ ಹುಡುಗರೆಲ್ಲ ಬಂದು ಕ್ಲೀನಿಂಗ್ ಪ್ರೊಸೆಸ್ ಅಲ್ಲಿ ಶುರು ಮಾಡಿದ್ದಾರೆ ಅಂತ ನನಗೆ ಗ್ಯಾರಂಟಿ ಇದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಊರು ಇದೇ ರೀತಿ ಕ್ಲೀನ್ ಆಗ್ಲಿ ಅಂತ ನಮ್ಮ ಆಸೆ ಇದೆ. ಆ ರೀತಿ ಮಂಜಣ್ಣರು ಮುಂದೆ ಗ್ಯಾರಂಟಿ ಮಾಡೇ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಅವ್ರ ಮೇಲೆ ತುಂಬಾ ಭರವಸೆ ಇದೆ. ಸೊ ಆ ರೀತಿ ಮುಂದೆ ನಡೆಸ್ಕೊಂಡು ಹೋಗ್ಲಿ ಅಂತ ಅವ್ರಿಗೆ ನಮ್ಮ ಊರಿನ ಪರವಾಗಿ ಪ್ರೋತ್ಸಾಹವನ್ನು ಕೊಡ್ತೀವಿ. ಅವ್ರದ್ದು ಏನಾದ್ರು ಸಮಸ್ಯೆ ಇದ್ರೆ ನಮ್ ಕೈಲಾದ ಸಹಾಯನೂ ಮಾಡ್ತೀವಿ ಅಂತ ನಾನು ಈ ಮುಖ ಹೇಳ್ತಾ ಇದ್ದೀನಿ. ಈಗ ಎಸ್ಪೆಷಲಿ ಈಗ ನೀವು ಜಿಲ್ಲಾದ್ಯಂತ ನಿಮ್ಮ ಹೆಸರಿದೆ, ನೀವು ಕರೆ ಕೊಟ್ಟಿದ್ರೆ ನಿಮ್ಮ ಶಿಷ್ಯರೆಲ್ಲ ಬರ್ತಾರೆ. ನೀವು ಈ ಆಲ್ರೆಡಿ ಪೂರ್ವಭಾವಿ ಮಾಡ್ಕೊಂಡು ಕರೆ ಕೊಟ್ಟಿದ್ರೆ ಅಥವಾ ಇದೇ ಮೊದ್ಲ? ಎಲ್ಲ ಪೂರ್ವಭಾವಿ ಒಂದ್ಸತಿ ಆಗಿತ್ತು. ಅವಾಗ ಆ ಮೀಟಿಂಗ್ ನಾನ್ ಬಂದಿರ್ಲಿಲ್ಲ. ಇವತ್ತು ನಾನ್ ಬಂದಾಗ ನಮ್ ತಿಪ್ಪಣ್ಣ, ನಮ್ಮ ರಂಗನಾಮೇಗೌಡರು ಎಲ್ಲ ಸೇರಿ ಇಲ್ಲ ಇವತ್ತೇ ಶುರು ಮಾಡೋಣ ಅಂತಂದ್ರು. ಇವತ್ತೇ ಶುರು ಮಾಡಿ ನಮ್ಮ ಮೇನ್ ರೋಡ್ ಮತ್ತೆ ದೇವಸ್ಥಾನ ಅಕ್ಕಪಕ್ಕ ಎಲ್ಲ ಕ್ಲೀನ್ ಮಾಡ್ತೀವಿ. ನಾಳೆ ಪಂಚಾಯತಿನವರು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ. ಅವರು ಹುಲ್ ಕ್ಲೀನ್ ಮಾಡೋದು, ಚರಂಡಿ ಕ್ಲೀನ್ ಮಾಡೋದು ಅವೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ಅದಕ್ಕೆ ನಾವು ಜೊತೆಗೆ ಸೇರ್ಕತ್ತೀವಿ ಅದ್ರ ಜೊತೆಗೆ. ಆ ರೀತಿ ಪ್ರತಿಯೊಂದು ಶುರು ಮಾಡಿ ನಮ್ಮ ಊರನ್ನು ಕ್ಲೀನ್ ಮಾಡ್ತೀವಿ. ಇದೇ ರೀತಿ ನಾನೇನ್ ಕೇಳ್ಕೊಂಡಿದೀನಿ ಅಂತಂದ್ರೆ, ಪ್ರತಿಯೊಬ್ರು ಕ್ಲೀನ್ ಆದ್ಮೇಲೆ ಅವ್ರ ಮನೆ ಮುಂದದು ಕ್ಲೀನ್ ಮಾಡ್ಕೊಂಡ್ರೆ ಎಲ್ಲಾರ ಮನೆ ಕ್ಲೀನ್ ಆದ್ರೆ ಊರೇ ಕ್ಲೀನ್ ಆಗುತ್ತೆ. ಅದರಿಂದ ಎಲ್ಲರೂ ಅದೇ ರೀತಿ ಇನ್ ಮುಂದೆ ಕ್ಲೀನ್ ಆದ್ಮೇಲೆ ಯಾವ ರೀತಿನೆಲ್ಲ ಅವ್ರ ಅಕ್ಕಪಕ್ಕದಲ್ಲಿ ಮನೆ ಸುತ್ತಮುತ್ತ ಏನು ಕಸ ಬೀಳ್ದಂಗ್ ನೋಡ್ಕೊಂಡ್ರೆ ಯಾರ ಕ್ಲೀನಿಂಗ್ ಅವಶ್ಯಕತೆನೇ ಇಲ್ಲ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಊರಿನ ಜನತೆಗೆಲ್ಲ. ಈಗ ಕಸ ಅನ್ನೋದು ರೀಸೈಕಲ್ ಮತ್ತೆ ಬರ್ತಾ ಇರ್ತೈತೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಎಲ್ಲ ರೀಸೈಕಲ್ ಅಂದ್ರೆ ಇಲ್ಲಿ 2 ತರ ಇರುತ್ತೆ. ಒಂದು ಪ್ಲಾಸ್ಟಿಕ್ ರಹಿತ ಅಂತ. ಪ್ಲಾಸ್ಟಿಕ್ ರಹಿತ ಆದ್ರೆ ಅದು ಕೊಳ್ತೋಗುತ್ತೆ, ಪ್ಲಾಸ್ಟಿಕ್ ಕೊಳೆಯಲ್ಲ. ಆದ್ರಿಂದ ಪ್ಲಾಸ್ಟಿಕ್ ನೇ ನಾವು ಮೇನ್ ಗೋಲ್ ಇಟ್ಕೋಬೇಕು. ಇಲ್ಲಿ ಎಲ್ಲೇ ಒಂದು ಪ್ಲಾಸ್ಟಿಕ್ ಚೀಲ ಇರ್ಬೋದು, ಒಂದು ಬಾಟ್ಲ್ ಇರ್ಬೋದು, ಅದು ಯಾವ್ದೇ ಕಂಡ್ರು ದಯವಿಟ್ಟು ಎಲ್ಲಾರು ಅದು ತೆಗೆದ್ಬಿಟ್ಟು ಎಲ್ಲಾರು ಒಂದ್ ಕಡೆ ಹಳೆ ಬಾವಿಗಳಿದೆ ನಮ್ಮೂರಲ್ಲಿ ಬೇಕಾದಷ್ಟು, ಆ ಬಾವಿಗಳಿಗೆ ಹಾಕ್ಬಿಟ್ಟು ಅಲ್ಲಿ ಅದ್ ಹೆಂಗನಾಗುತ್ತೆ ಮುಚ್ಕೊಂಡು ಹೋಗುತ್ತೆ ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೇನೆ ನಮ್ಮ ಹುಡುಗರ ಹತ್ರ. ನಮ್ಮ ಭಾಗದಲ್ಲಿ ಜಾಸ್ತಿ ಜನ ಪ್ಲಾಸ್ಟಿಕ್ ಉಪಯೋಗಿಸ್ತಾ ಇದಾರೆ. ಪ್ಲಾಸ್ಟಿಕ್ ಉಪಯೋಗಿಸೋದ್ರಿಂದ ನಮ್ಗೆ ಮಾರಕ ಅಂತ ಇದೆ. ಇಲ್ಲ, ಡೆಫಿನೆಟ್ಲಿ ಪ್ಲಾಸ್ಟಿಕ್ ಅದು ಒಳ್ಳೇದಲ್ಲ ಜೀವಕ್ಕೆ. ಯಾಕಂದ್ರೆ ಅದು ಗೊತ್ತಿಲ್ದಂಗೆ ನಮ್ಗೆ ಅಣುವನ್ನ ಸೂಸ್ತಾ ಇರುತ್ತೆ. ಅದರಿಂದ ಆರೋಗ್ಯಕ್ಕೆ ಹಾನಿಕರ. ಸರ್, ಎಸ್ಪೆಷಲಿ ಏನು ನಮ್ಮ ಶಿರಾ ತಾಲೂಕಿನ ಜನತೆಗೆ ಆರೋಗ್ಯದ ಬಗ್ಗೆ ಏನ್ ಹೇಳ್ತೀರಾ? ಆರೋಗ್ಯದ ಬಗ್ಗೆ ಅಂದ್ರೆ ಆರೋಗ್ಯ ಭಾಗ್ಯ. ನೀನು 1000 ಕೋಟಿ ನಿನ್ ಮುಂದ್ ತಂದಿಟ್ರು ಆರೋಗ್ಯ ಇಲ್ಲ ಅಂದ್ರೆ ಏನ್ ಮಾಡಕ? ಅಲೆಕ್ಸಾಂಡರ್ ಫ್ಲೇಮಿಂಗ್ ಇಲ್ಲಿಂದ ತಗೊಂಡೋದ್ನಲ್ಲ, ಎಲ್ಲ ರಾಶಿ ತಗೊಂಡೋಗಿ ಕೊನೆ ಸ್ಟೇಜ್ ಅಲ್ಲಿ ಎಲ್ಲ ಮುಗಿದ್ಮೇಲೆ ಹೋದಂತೆ ರಾಶಿ ನೋಡ್ಕೊಂಡು ಹಂಗೆ ಪ್ರಾಣ ಬಿಟ್ನಂತ. ಹಂಗಾಗುತ್ತೆ. ಯಾರು ನಮ್ಮೂರಲ್ಲಿ ಆ ರೀತಿ ನಾನೇನು ನೋಡಿಲ್ಲ. ನಾನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳಾಗ, ದೊಡ್ಡನಿರ್ಬೋದು ಚಿಕ್ಕನಿರ್ಬೋದು, ಇವತ್ತು ಯೋಗಿ ನಾಳೆ ಯೋಗಿ, ಇವತ್ತು ಯೋಗಿ ನಾಳೆ ಜೋಗಿ ಇದ್ದಂಗೆ ಯೋಗಿ ಇದ್ದಂಗೆ ಜೋಗಿ ಆಗ್ತಾನೆ. ಆದ್ರಿಂದ ಎಲ್ಲಾರು ಒಂದೇ, ಇಲ್ಲಿರ್ತಕ್ಕಂಥ ಎಲ್ಲಾರು ಭೂಮಿಯನ್ನು ಇರ್ತಕ್ಕಂಥ ಒಂದೇ ಅಂತ ನನ್ನ ಭಾವನೆ. ಆ ರೀತಿ ನಮ್ಮ ಹುಡುಗರು ಇದ್ದಾರೆ. ಬೇಸಿಗೆ ಕಾಲದಾಗೆ ಯಾವ ರೀತಿ ಇರ್ಬೇಕು ಸರ್ ಆರೋಗ್ಯ? ನಾವು ಬೇಸಿಗೆ ಕಾಲದಲ್ಲಿ ಮೇನ್ ನೀರ್ ಕುಡಿಬೇಕು. ಒಂದ್ ದಿನಕ್ಕೆ 4 ರಿಂದ 5 ಲೀಟರ್ ನೀರ್ ಕುಡಿದ್ರೆ ಯಾವ ರೋಗನೂ ಬರಲ್ಲ ಬೇಸಿಗೆ ಕಾಲದಲ್ಲಿ. ಜೊತೆಗೆ ಬೇಸಿಗೆ ಕಾಲದಾಗೆ ಈ ಬಿಸಿಲಿಂದು ಜಾಸ್ತಿ ದಗೆ ಇರುತ್ತಲ್ವಾ, ಆ ದಗೆ ಇದ್ರೂನು ನೀರು ಜಾಸ್ತಿ ಕುಡಿದ್ರೆ ಆ ದಗೆನ ಬಾಡಿ ರೆಸಿಸ್ಟೆನ್ಸ್ ಪವರ್ ನ ಕ್ರಿಯೇಟ್ ಮಾಡುತ್ತೆ. 4 ರಿಂದ 5 ಲೀಟರ್ ನೀರು ಕುಡಿಬೇಕು, ಅವಾಗ ಯಾವ ಪ್ರಾಬ್ಲಮ್ ಬರಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು.